ನಡೆದಾಡುವ ದೇವರು ಅಭಿನವ ಬಸವಣ್ಣ ಎಂದೇ ಪ್ರಖ್ಯಾತಿಯನ್ನು ಪಡೆದಿರುವ ಪರಮಪೂಜ್ಯ ಶ್ರೀ ಶಿವಕುಮಾರ ಮಹಾಸ್ವಾಮಿಗಳು ತಮ್ಮ ಜೀವಿತಾವಧಿಯಲ್ಲಿ ತಮ್ಮ ಕೈಬರಹದ ಮೂಲಕ ಹಲವಾರು ಪತ್ರಗಳನ್ನು ಬರೆದಿದ್ದಾರೆ. ಸಹಸ್ರಾರು ಸಂದೇಶಗಳನ್ನು ನೀಡಿದ್ದಾರೆ. ಅದರಲ್ಲಿಯೂ ಪರಮಪೂಜ್ಯರು ಕೊನೆಯದಾಗಿ ತಮ್ಮ ಸ್ವಂತ ಕೈಬರಹದ ಮೂಲಕ ಬರೆದಿರುವ ಪತ್ರವೊಂದು ಹೆಚ್ಚು ಪ್ರಖ್ಯಾತಿಯನ್ನು ಪಡೆದುಕೊಂಡಿದೆ. ಆ ಪತ್ರ ಯಾವುದೆಂದರೆ ಅದು ತಮ್ಮ ಕರಕಮಲ ಸಂಜಾತರಾದಂತಹ ಗವಿಮಠಾಧ್ಯಕ್ಷರಾದ ಶ್ರೀ ಚಂದ್ರಶೇಖರ ಮಹಾಸ್ವಾಮೀಜಿಗಳ ದಿವ್ಯ ಅಧ್ಯಕ್ಷತೆಯಲ್ಲಿ ನಡೆದ 846ನೇ ಶ್ರೀ ಗುರು ಸಿದ್ದರಾಮೇಶ್ವರ ಶಿವಯೋಗಿಗಳ ಜಯಂತ್ಯೋತ್ಸವದ ಸಂಸ್ಮರಣ ಸಂಚಿಕೆಗೆ ನೀಡಿದ ಶುಭ ಸಂದೇಶವಾಗಿದೆ. ಈ ಒಂದು ಪತ್ರವನ್ನು ಪರಮಪೂಜ್ಯ ಶಿವಕುಮಾರ ಮಹಾಸ್ವಾಮಿಗಳು 18/11/2018 ಬರೆದಿದ್ದಾರೆ. ಈ ಒಂದು ಪತ್ರವನ್ನು ಶ್ರೀಮಠದಲ್ಲಿ ಸಂರಕ್ಷಿತವಾಗಿ ಇಡಲಾಗಿದೆ. ಈ ಒಂದು ಪತ್ರದಲ್ಲಿ ಶಿವಕುಮಾರ ಮಹಾಸ್ವಾಮೀಜಿಗಳು ಸೇರಿಸಿರುವಂಥ ಸಂದೇಶವು ಈ ರೀತಿಯಾಗಿದೆ. 2019 ಜನವರಿ 14-15 ನಡೆಯಲಿರುವಂತಹ ಶ್ರೀ ಗುರು ಸಿದ್ದರಾಮೇಶ್ವರ ಜಯಂತಿಯು ಗುಬ್ಬಿ ತಾಲೂಕು ಗವಿಮಠದಲ್ಲಿ ನಡೆಯುತ್ತಿದ್ದು, ಸಮಾರಂಭವು ಯಶಸ್ವಿಯಾಗಲಿ. ಈ ಸಂದರ್ಭದಲ್ಲಿ ಹೊರತರ್ತಾ ಇರತಕ್ಕಂತಹ ಸಿದ್ದರಾಮ ಸ್ಮರಣ ಸಂಚಿಕೆಯು ಸರ್ವಾಂಗ ಸುಂದರವಾಗಿ ಹೊರಬರಲೆಂದು ಶುಭ ಕೋರುತ್ತೇವೆ. ಈ ರೀತಿಯಾದಂಥ ಸಂದೇಶವನ್ನು ಪರಮಪೂಜ್ಯ ಶಿವಕುಮಾರ ಸ್ವಾಮಿಗಳು ತಮ್ಮ ಕೊನೆಯ ಪತ್ರದಲ್ಲಿ ನೀಡಿರುವುದನ್ನು ಇಲ್ಲಿ ಗಮನಿಸಬಹುದಾಗಿದೆ.